ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಮೋಟೋ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಕ್ರೇಜಿಯಾಗಿ ಅಗ್ರೆಸಿವ್ ಅಂಡ್ ಸ್ಟೈಲಿಶ್ ಲುಕಿಂಗ್ ಬೈಕ್ ನೋಡ್ತಾ ಇದ್ದ. ಅದು ಯಾವುದಪ್ಪ ಅಂದರೆ TVS Jupiter 110. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a ನೀವು ನೋಡ್ಬೋದು ಸಖತ್ ಡಿಸೈನ್ಸ್ ಮಾಡಿದ್ದಾರೆ. ಒಂದ್ಲಿಂದ ಸೆಗ್ಮೆಂಟ್ ಸ್ಕೂಟರ್ಸ್ ಸೆಗ್ಮೆಂಟ್ನಲ್ಲಿ ಯಾವ ಗಾಡಿಯಲ್ಲಿ ಈ ಥರ DRLs ಫುಲ್ ಸ್ಟ್ರಿಪ್ಸ್ ಕೊಟ್ಟಿಲ್ಲ. ಒಂದ್ಲಿಂದ ಸೆಗ್ಮೆಂಟ್ ಈ ಗಾಡಿಯಲ್ಲಿ TVS ಅಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ LED ಆಗಿದೆ. ಇದು ಇಂಟಿಗ್ರೇಟೆಡ್ ಇದೆ. ಯಾವ ಥರ ಅಂದರೆ ಅದರಲ್ಲಿ ಬೋತ್ ಇಂಡಿಕೇಟರ್ಸ್ ಅಂಡ್ DRLs ಇನ್ಬಿಲ್ಟ್ ಇರುತ್ತೆ, ಇಂಟಿಗ್ರೇಟೆಡ್ ಇರುತ್ತಲ್ಲ. ಹಾಗೂ ಫ್ರಂಟ್ ಅಲ್ಲಿ LED ಹೆಡ್ ಲ್ಯಾಂಪ್ಸ್ಗಳು ಕೊಟ್ಟಿದ್ದಾರೆ. ಡಿಸೈನ್ಸ್ ಭಾಳ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ TVS ಅಲ್ಲಿ. ಫ್ರಂಟ್ ಡಿಸೈನ್ಸ್ ನೋಡಿ, ಲೈಕ್ ತುಂಬಾ ಅಟ್ರಾಕ್ಟಿವ್ ಅಗ್ರೆಸಿವ್ ಲುಕಿಂಗ್ ತರ ಕಾಣ್ತಾ ಇದೆ. ಈ 110cc ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಕೂಟರ್ ಅಂತ ಹೇಳ್ಬೋದು. ಹ್ಯಾಂಡಲ್ ಬಾರ್ಸ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಹೈ ಬೀಮ್, ಲೋ ಬೀಮ್ ಕೊಟ್ಟಿದ್ದಾನೆ. ಹಾಗೂ ಹಜಾರ್ಡ್ ಲೈಟ್ಸ್ ಮತ್ತೆ ಇಂಡಿಕೇಟರ್ಸ್ ಇಂಟಿಗ್ರೇಟೆಡ್ ಇರುತ್ತೆ. ನೀವು 5 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ನಿಮಗೆ ಹಜಾರ್ಡ್ ಲೈಟ್ ಆಗುತ್ತೆ. ಹಾಗೂ ಹಾರ್ನ್ ನೋಡೋದಾದ್ರೆ ಸಿಂಗಲ್ ಹಾರ್ನ್ ತುಂಬಾ ಲೌಡ್ ಆಗಿದೆ. ಹಾಗೂ TVS ಐಗೋ ಅಸಿಸ್ಟ್ ಅಂತ. ಈ ಐಗೋ ಅಸಿಸ್ಟ್ ಏನಪ್ಪಾ ಅಂದ್ರೆ, ನೀವು ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರುವಾಗ ಈಗ ಫುಲ್ ಜಾಮ್ ಆಗಿರುತ್ತೆ, ಅವಾಗ ನೀವು ಫ್ಯೂಯಲ್ ಎಫಿಷಿಯನ್ಸಿ ಸೇವ್ ಮಾಡ್ಬೇಕಂದ್ರೆ ಜಸ್ಟ್ ಇದನ್ನ ಫ್ಯೂಲ್ ಸ್ವಿಚ್ ಥರ ಇರೋದಿದೆ, ಅದನ್ನ ಆನ್ ಮಾಡಿ ಸಾಕು. ನೀವು ಆಟೋಮೆಟಿಕ್ ನೀವು ಮೋರ್ ದೆನ್ 5 to 10 ಸೆಕೆಂಡ್ಸ್ ಹಂಗೆ ಐಡಲಲ್ಲಿ ಇಟ್ಟರೆ ಅಂದರೆ ಆಟೋಮೆಟಿಕ್ ಆಫ್ ಆಗುತ್ತೆ. ಹಾಗೂ ಇಲ್ಲಿ ವಾಯ್ಸ್ ಕಮಾಂಡ್ ಬ್ಲೂಟೂತ್ ಇಂದಿದೆ. ಹಾಗೂ ಆನ್ ಇಗ್ನಿಷನ್ ಆನ್ ಮಾಡೋದಿದು. ಹಾಗೂ ಮೇನ್ ಇದರಲ್ಲಿ ಕೊಟ್ಟಿರೋದು USB ಸಾಕೆಟ್. ಇಲ್ಲಿ ನೋಡ್ಬೋದು ನೀವು, ಲೈಕ್ ಕಪ್ ಹೋಲ್ಡರ್ ಥರ ಕೊಟ್ಟಿದ್ದಾನೆ. ಲೈಕ್ ಏನಾದರೂ ನೀವು ಮೊಬೈಲು ಏನಾರ ಬೇರೆ ಐಟಮ್ಸ್ ನೀವು ಹೋಲ್ಡ್ ಮಾಡ್ಬೋದು. ಹಾಗೂ ಇಲ್ಲಿ ಫೋನ್ ಇಟ್ಟು ನೀವು ಚಾರ್ಜ್ ಮಾಡ್ಕೋಬೋದಂತ ಇಲ್ಲೇ ನಿಯರೆಸ್ಟ್ ಕೊಟ್ಟಿದ್ದಾನೆ. ಫೀಚರ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಈ ಗಾಡಿಯಲ್ಲಿ. ಮೇನ್ ಇದರ ಕೀ ಡಿಸೈನ್ಸ್ ನೋಡ್ಬೋದು ನೀವು, ಈ ಥರ ಇದೆ. ನೋಡೋಣ ಇದರಲ್ಲಿ ಈಗ ಡಿಜಿಟಲ್ ಕನ್ಸೋಲ್ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಇದರಲ್ಲಿ ನಿಮಗೆ ಡಿಜಿಟಲ್ ಸ್ಪೀಡೋಮೀಟರ್ನಲ್ಲಿ ಬಹಳ ಫೀಚರ್ಸ್ ಲೋಡ್ ಮಾಡಿದ್ದಾರೆ. ಪ್ರೆಸೆಂಟ್ 125cc ಅಲ್ಲಿ ಲೋಡ್ ಮಾಡಿದ್ದಾನೆ. ಇದರಲ್ಲಿ 110cc ಅಲ್ಲಿ ಒಂದ್ಲಿಂದ ಸೆಗ್ಮೆಂಟ್ 110cc ಅಲ್ಲಿ ಯಾವ ಸ್ಕೂಟರ್ ಇದರಲ್ಲಿ ನಿಮಗೆ ಈ ಥರ ಫೀಚರ್ಸ್ ಕೊಟ್ಟಿಲ್ಲ. ಮೇನ್ ಆಗಿ ಇದರಲ್ಲಿ ಡಿಜಿಟಲ್ ಅಲ್ಲಿ ನಿಮಗೆ ಬ್ಲೂಟೂತ್ ಸ್ಮಾರ್ಟ್ ಎಕ್ಸ್ ಕನೆಕ್ಟಿವಿಟಿ ಅಂತ ಇದೆ. ಇದರ ಲೈಕ್ ಇದು ಡ್ರಮ್ ಅಲ್ಲೇ ಇದು ಟಾಪ್ ವೇರಿಯಂಟ್. ಇದು ಇದರಲ್ಲಿ ಡಿಸ್ಕ್ ಮತ್ತೆ ಡ್ರಮ್ ಎರಡು ವೇರಿಯಂಟು. ಅದರಲ್ಲಿ ಟಾಪ್ ವೇರಿಯಂಟು ವಿತ್ ಸ್ಮಾರ್ಟ್ ಕನೆಕ್ಟಿವಿಟಿ ಅಂತ ಸಿಗುತ್ತೆ. ಇದರಲ್ಲಿ ನಿಮಗೆ ಭಾಳ ಫೀಚರ್ಸ್ ಕೊಟ್ಟಿದ್ದಾನೆ ಇಲ್ಲಿ. ಹಾಗೂ ಇಲ್ಲಿ ಮೋಡು ಸೆಟಪ್ ಇದೆ. ಮೋಡ್ ಚೇಂಜ್ ಮಾಡ್ಕೋಬೋದು, ಲೈಕ್ ಹೈ ಸ್ಪೀಡ್ ಹೋದಂಗೆ ಬೇಕು. ಹಾಗೂ ಪವರ್ ಮೋಡ್ ಕೊಟ್ಟಿದ್ದಾನೆ. ಇದರ ಮೇನ್ ನನಗೆ ಇಲ್ಲಿ ಭಾಳ ಲೈಕ್ ಆಯ್ತು ಅಂದರೆ, ಈಗ ಫ್ಯೂಯಲ್ ಟ್ಯಾಂಕ್ ಈಗ ನೀವು ಮಾಡಿಸಿರ್ತಾರ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಅದು ರೇಂಜ್ ಕೂಡ ತೋರಿಸುತ್ತೆ ನಿಮಗೆ, ಇಷ್ಟು ಫ್ಯೂಯಲಿಗೆ ಇಷ್ಟು ಕಿಲೋಮೀಟರ್ ಹೋಗುತ್ತೆ. ಹಾಗೂ ಎಫಿಷಿಯನ್ಸಿ ಯಾವ ಥರ ಇದೆ, ನೀವು ರೈಡ್ ಮಾಡೋ ಲೈಕ್ ಮೋಡ್ ಮೇಲೆ ಹೋಗುತ್ತೆ. ನೀವು 40 ಎಕಾನಮಿ ಓಡಿಸ್ತೀನಿ ಅಂದರೆ ಒಳ್ಳೆ ಮೈಲೇಜ್ ಕೊಡುತ್ತೆ. ನೀವು ಭಾಳ 60 ಹೋಗ್ತೀರ ಅಂದರೆ ಸ್ವಲ್ಪ ಡ್ರಾಪ್ ಔಟ್ ಆಗುತ್ತೆ. ಹಾಗೂ ಇದರಲ್ಲಿ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಸೆನ್ಸರ್ ಇದೆ, ನೀವು ನೋಡ್ಬೋದು. ಇಲ್ಲಿ ಮಾರ್ಕ್ ಕೂಡ ತೋರಿಸುತ್ತೆ ಇಲ್ಲಿ ಡಿಜಿಟಲ್ ಇದರಲ್ಲಿ. ಹಾಗೂ ಇಲ್ಲಿ ನೀವು ಬ್ಲೂಟೂತ್ ವಾಯ್ಸ್ ಕಮೆಂಟ್ ಮಾಡ್ಬೋದು ನೀವು ಇದರಲ್ಲಿ. ಈ ಥರ ಫೀಚರ್ಸ್ 110cc ಅಲ್ಲಿ ಯಾವುದು ಗಾಡಿಯಲ್ಲಿ ಕೊಟ್ಟಿಲ್ಲ. ಫ್ರಂಟ್ ಟೈರ್ ನೋಡೋದಾದ್ರೆ 90/90 ಸೆಕ್ಷನ್ ಸಿಗುತ್ತೆ. ಹಾಗೂ 12 ಇಂಚ್ ಅಲಾಯ್ ಕೊಟ್ಟಿರ್ತಾನೆ. ಇದು ಲೈಕ್ ಇದರಲ್ಲಿ 4 ವೇರಿಯಂಟ್ ಸಿಗುತ್ತೆ ನಿಮಗೆ. ಹಾಗೂ 6 ಕಲರ್ಸ್ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ, ನೋಡ್ಕೋಬೋದು. 6 ಕಲರ್ಸ್ ತುಂಬ ಎಲ್ಲ ಸ್ಟೈಲಿಶ್ ಹಾಗೂ ಅಗ್ರೆಸಿವ್ ಲುಕಿಂಗ್ ಥರ ಕಾಣುತ್ತೆ. ಒಂದಕ್ಕೊಂದು ಕಲರ್ಸು ತುಂಬ ಅಲ್ಟಿಮೇಟ್ ಮಾಡಿದ್ದಾನೆ. ಈಗ ಬರ್ತಾ TVSನಲ್ಲಿ ಎಲ್ಲ ಲೈಕ್ ಟೆಕ್ನಾಲಜಿ ವೈಸ್, ಸ್ಟೈಲಿಶ್ ಲುಕಿಂಗ್ ವೈಸು ಎಲ್ಲ ಸಕದ ಮಾಡ್ತಾ ಇದ್ದಾನೆ. ಈಗ ಪ್ರೆಸೆಂಟ್ ಟ್ರೆಂಡಿಗಲ್ಲಿ ನಡೀತಿರೋದು, ಈಗ 2024ನಲ್ಲಿ ಬಿಡ್ತಾ ಇರೋದು TVSನಲ್ಲಿ Jupiter 110 ಆಗಿದೆ. ಹಾಗೂ RTR 310 ಈಗ 2024 ಲಾಂಚ್ ಆಗಿದ್ದು. ಹಾಗೂ ಇನ್ನೊಂದೀಗ ಮತ್ತೆ ರೀಸೆಂಟಾಗಿ RR 310 ಮತ್ತು ಅದನ್ನು ಲಾಂಚ್ ಕೂಡ ಆಗಿದೆ. ಫೀಚರ್ಸ್ ಲೋಡೆಡ್ ಇದೆ. ಇದರಲ್ಲಿ ನಿಮಗೆ ಸ್ಟಾಕಲ್ಲಿ ಬಂದು ನಿಮಗೆ ಸೈಡ್ ಸ್ಟ್ಯಾಂಡ್ ಸಿಗೋದಿಲ್ಲ, ನೀವು ಆಕ್ಸೆಸರೀಸಲ್ಲಿ ತಗೋಬೇಕು. ಮೇನ್ ಹಾರ್ಟ್ ಆಫ್ ದ ಬೈಕ್ ಇಂಜಿನ್ ಬಗ್ಗೆ ಮಾತಾಡೋದಾದರೆ 113cc ಆದಂತಹ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಹಾಗೂ ಮ್ಯಾಕ್ಸಿಮಮ್ ಪವರ್ ಬಗ್ಗೆ ಮಾತಾಡೋದಾದರೆ 8 BHP ಹಾಗೂ 9.8 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಕೂಡ ಏರ್ ರೇಂಜ್ RPMನಲ್ಲಿ. ಇದರಲ್ಲಿ ನೋಡ್ಬೋದು ಫ್ಯೂಯಲ್ ಟ್ಯಾಂಕ್ ಎಲ್ಲ ಗಾಡಿಯಲ್ಲಿ ಬ್ಯಾಕ್ ಸೈಡ್ ಕೊಟ್ಟರೆ, ಇದರಲ್ಲಿ ಒಂದ್ಲಿಂದ ಒಂದ್ಲಿಂದ ಸೆಗ್ಮೆಂಟ್ 110cc ಅಲ್ಲಿ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿದೆ ಫ್ಯೂಯಲ್ ಟ್ಯಾಂಕ್. ಫ್ಯೂಯಲ್ ಇಲ್ಲಿಂದ ಪಾಸ್ ಆಗಿ ಇಲ್ಲಿ ಸ್ಟೋರ್ ಆಗುತ್ತೆ. ನಿಮಗೆ 5.1 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಮೋರ್ ದೆನ್ ಎನಫ್. ನಿಮಗೆ ಆನ್ ಆವ್ರೇಜ್ 50 ಕೊಡುತ್ತೆ ಅಂದ್ರೂ
250 ಕಿಲೋಮೀಟರ್ಸ್ ಆರಾಮ್ ಹೋಗ್ಬೋದು. ನೀವು ಎಷ್ಟು ಲೈಕ್ ಎಕಾನಮಿ ಓಡಿಸ್ತೀನಿ ಅಂದ್ರೆ 50 ಕೊಡ್ಬೋದು. ಅದಕ್ಕಿಂತ ನೀವು ಜಾಸ್ತಿ ಹೈ ಸ್ಪೀಡ್ ಓಡಿಸ್ತೀರ ಅಂದ್ರೆ ಸ್ವಲ್ಪ ಮೈಲೇಜ್ ಡ್ರಾಪ್ ಔಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಮೈಲೇಜ್ ವೈಸ್ ಏನು ಪ್ರಾಬ್ಲಮ್ ಇಲ್ಲ, ಫೀಚರ್ಸ್ ವೈಸ್ ನೋ ಪ್ರಾಬ್ಲಮ್. TVS ನಲ್ಲಿ ಯಾವುದೇ ರೀತಿ ಫೀಚರ್ಸ್ ಆಗಲಿ ಟೆಕ್ನಿಕಲಿ ಮತ್ತು ಬಿಲ್ಡ್ ಕ್ವಾಲಿಟಿ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಫ್ರಂಟಲ್ಲಿ ಇಲ್ಲಿ ಪ್ಲಾಸ್ಟಿಕ್ ಆದರೆ ಇಲ್ಲಿ ಮೆಟಲ್ ಥರ ಇದೆ, ಹಾರ್ಡ್ ಮೆಟಲ್ ಇದೆ, ಒಳ್ಳೆ ಸೇಫ್ಟಿ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ 163 mm. ಮ್ಯಾಕ್ಸಿಮಮ್ ಆಫ್ ನಮ್ಮ ಇಂಡಿಯನ್ ರೋಡ್ಸಲ್ಲಿ ಸ್ಕೂಟಿ ವೈಸ್ ನೋಡೋದಾದರೆ ಆ್ಯಸ್ ಇಟ್ ಈಸ್ ಎನಫ್. ಹಾಗೂ ಮೇನ್ ಸೀಟ್ ಹೈಟ್ ಬಂದು 765 mm ಇದೆ. ನಾನು ಆಲ್ಮೋಸ್ಟ್ 5.5 ಸಮಥಿಂಗ್ ಇದ್ರೂ ಆರಾಮ್ ಕಾಲ್ ಎಲ್ಡು ಇಟ್ಟಿಸುತ್ತೆ. 5.4 ಇದ್ರೂ ಟಿಪ್ಟ ಮಾಡಿ ಓಡಿಸ್ಬೋದು, ಏನು ಪ್ರಾಬ್ಲಮ್ ಇರೋಲ್ಲ. ಹಾಗೂ ಇದರಲ್ಲಿ 4 ವೇರಿಯಂಟ್ ಹೇಳ್ದಲ್ಲ, ಅದರಲ್ಲಿ ಡಿಸ್ಕ್ ಹಾಗೂ ಡಿಸ್ಕ್ ಸ್ಮಾರ್ಟ್ ಕನೆಕ್ಟ್ ಅಂತ ಅದರಲ್ಲಿ ನಿಮಗೆ ಕಿಕ್ ಕೊಟ್ಟಿರಲ್ಲ. ನೀವು ಬರೀ ಡ್ರಮ್ ಸ್ಮಾರ್ಟ್ ಎಕ್ಸ್ ಕನೆಕ್ಟಿವಿಟಿಯಲ್ಲಿ ಅಷ್ಟೇ ಸಿಗುತ್ತೆ ನಿಮಗೆ. ರೇರ್ ಟೈರ್ ಸೈಜ್ ನೋಡೋದ್ರೆ 90/90 ಸೆಕ್ಷನ್ ಇರುತ್ತೆ. ಹಾಗೂ 12 ಇಂಚ್ ಅಲಾಯ್ ವೀಲ್ ಕೊಟ್ಟಿರ್ತಾನೆ. ಎರಡು ಸೈಡ್ ನಿಮಗೆ 90/90 ಸೆಕ್ಷನ್ ಟೈರ್ ಸಿಗುತ್ತೆ. ಬ್ರೇಕಿಂಗ್ಸು ನಿಮಗೆ SBT ಅಂತ ಇರುತ್ತೆ, ಸೈನರೈಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಕೊಟ್ಟಿರ್ತಾನೆ. ಅವಾಗ ನೀವು ಫ್ರಂಟ್ ಬ್ರೇಕ್ ಕೊಡೋದ್ರೂ ಬ್ಯಾಕ್ ಬ್ರೇಕು ಪುಷ್ ಆಗುತ್ತೆ, ಅವಾಗ ಲೈಕ್ ಬೇಗ ಸ್ಲೋ ಡೌನ್ ಆಗುತ್ತೆ ಅಂತ SBT ಟೆಕ್ನಾಲಜಿ ಕೊಟ್ಟಿರ್ತಾನೆ. ಹಾಗೂ ಫ್ರಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಫೋಕ್ಸ್ ಕೊಟ್ಟಿರ್ತಾನೆ. ಹಾಗೂ ರೇರಲ್ಲಿ ನಿಮಗೆ ಟ್ವಿನ್ ಶಾಕ್ ಅಬ್ಸರ್ವ್ ಕೊಟ್ಟಿರ್ತಾನೆ. 2 ಸೈಡ್ ಇರುತ್ತೆ ನಿಮಗೆ ಟ್ವಿನ್, ನೋಡ್ಬೋದು ಇಲ್ಲಿ. ಹಾಗೂ ಈ ಫುಟ್ರೆಸ್ಟ್ ನೀವು ನೋಡ್ಬೋದು, ಪಿಲಿಯನ್ಗೂ ಹಾಗೂ ಓಡ್ಸರ್ಗೂ ಒಳ್ಳೆ ಕಂಫರ್ಟ್ ಆಗಿದೆ. ಸ್ವಲ್ಪ ನನಗೆ ಡಿಸಪಾಯಿಂಟ್ಮೆಂಟ್ ಅನಿಸಿದ್ದು ಇದು ಲೆಗ್ ರೂಮ್ ಓಕೆ, ನಾರ್ಮಲಿ ಕುಂದಿರ್ತೀರ ಅಂದರೆ ಓಕೆ. ನೀವೇನಾದರೂ ಲೈಕ್ ಮನೆಗೆ ಬೇಕಾದ ಐಟಮ್ಸ್ ಹಿಡ್ಕೊಂತೀರಿ, ಗ್ಯಾಸ್ ಹಿಡ್ಕೊಂತೀರಿ ಅಂದರೆ ಸ್ವಲ್ಪ ಟೈಟ್ ಆಗುತ್ತೆ, ಕಾಲು ಹಿಡ್ಕೊಳಕ್ಕೂ ಪ್ರಾಬ್ಲಮ್ ಆಗುತ್ತೆ. ಅದೊಂದು ಡಿಸಪಾಯಿಂಟ್ಮೆಂಟ್ ಅಷ್ಟೇ, ಇದರಲ್ಲಿ ನನಗೇನು ಅನಿಸಿಲ್ಲ. ಇಲ್ಲಿ ಬೂಟ್ ಸ್ಪೇಸ್ ಬಂದು ನಿಮಗೆ 33 ಲೀಟರ್ಸ್ ಇದೆ. ಇಲ್ಲಿ ಹಾಫ್ ಹೆಲ್ಮೆಟ್ ಆಗಿರೋ 2 ಇಡ್ಬೋದು. ಇಲ್ಲಿ ಫುಲ್ ಹೆಲ್ಮೆಟ್ ಆದರೆ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ. ಕಂಜೆಸ್ಟೆಡ್ ಆದರೂ ನಿಮಗೆ ಇಲ್ಲಿ ಕ್ಯಾಪ್ಸ್ ಕೂಡ ಕೊಟ್ಟಿದ್ದಾನೆ ಸೀಟಲ್ಲಿ, ತುಂಬ ಯೂಸ್ಫುಲ್ ಆಗಿದೆ ನೋಡಿ. ಬನ್ನಿ ಇವಾಗ ಜುಪಿಟರ್ 110 ನ್ಯೂ ಮಾಡೆಲ್ನ ರೈಡ್ ರಿವ್ಯೂ ಹೆಂಗಿದೆ ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡೋಣ ಎಷ್ಟು ಕಂಫರ್ಟೇಬಲ್ ಆಗಿದೆ, ಹಾಗೂ ಪಿಕಪ್ಪು ಪರ್ಫಾರ್ಮೆನ್ಸು ಎಲ್ಲನೂ ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ಇದರ ಸ್ಪೆಸಿಫಿಕೇಷನ್ಸ್ ಏನೇನಿದೆ ಅದನ್ನೆಲ್ಲ ನಮ್ಮ ಬ್ರದರ್ ಹೇಳಿರ್ತಾರೆ. ಇಲ್ಲಿ ನೀವು ನೋಡ್ಬೋದು, ಹೆಲ್ಮೆಟ್ ಹಾಕ್ಕೊಳ್ಳಿ ಅನ್ನೋದು ಇಲ್ಲಿ ಸಿಂಬಲ್ ತೋರಿಸ್ತಾ ಇದೆ ನೀವು ರೈಡ್ ಮಾಡೋಕ್ಕೂ ಮುಂಚೆ. ಸೊ ಇದ್ರ ಒಳಗಡೆ ಇಟ್ಟಿದ್ದನ್ನ ತೆಗೆದು ಹಾಕ್ಕೊಳ್ಳೋಕ್ಕೆ ಅದು ಇನ್ಫಾರ್ಮೇಷನ್ ಬರುತ್ತೆ, ಆಮೇಲೆ ಅದು ಬ್ಲಿಂಕ್ ಆಗಿ ಆಫ್ ಆಗುತ್ತೆ. ಸೊ ಹೆಲ್ಮೆಟ್ ವೇರ್ ಮಾಡೋದು ಮ್ಯಾಂಡೇಟ್ರಿ, ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಕೂಡ ಹೆಲ್ಮೆಟ್ ವೇರ್ ಮಾಡಿನೇ ಬೈಕ್ಗಳ್ನ ರೈಡ್ ಮಾಡಿ. ಓಕೆ, ಬ್ರೇಕಿಂಗ್ ವೈಸ್ ಮಾತ್ರ ಸಖತ್ ಖಡಕ್ ಆಗಿದೆ. ಇದರಲ್ಲಿ ರೇರ್ ಬ್ರೇಕ್ ಎಲ್ಲ ಡ್ರಮ್ ಬ್ರೇಕ್ ಬರುತ್ತೆ. ಫ್ರಂಟಲ್ಲಿ ಇದು ಟಾಪ್ ವೇರಿಯಂಟ್ ಆಗಿರೋದಿಲ್ಲ, ಹಾಗಾಗಿ ಇದರಲ್ಲಿ ಫ್ರಂಟಲ್ಲಿ ಟಾಪ್ಗಿಂತ ಒಂದು ಲೆವೆಲ್ ಮಾತ್ರ ಡೌನ್ ಇದೆ, ಅಂದರೆ ಇದು ಸೆಮಿ ಟಾಪು. ಇದರಲ್ಲಿ ಏನಪ್ಪ ಮಿಸ್ಸಿಂಗ್ ಅಂದರೆ ಡಿಸ್ಕ್ ಬ್ರೇಕ್ ಮಿಸ್ಸಿಂಗು, ಪ್ಲಸ್ ನಮಗೆ ಇದರಲ್ಲಿ ಕಿಕ್ ಸ್ಟಾರ್ಟರ್ ಕೊಟ್ಟಿರ್ತಾರೆ ಆಪ್ಷನಲ್ ಆಗಿ. ಬಟ್ ಟಾಪ್ ವೇರಿಯಂಟಲ್ಲಿ ನಮಗೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಕೊಟ್ಟಿರ್ತಾರೆ, ಹಾಗೂ ಕಿಕ್ ಸ್ಟಾರ್ಟರ್ ಇರೋದಿಲ್ಲ, ಡೈರೆಕ್ಟ್ ಓನ್ಲಿ ಸೆಲ್ಫ್ ಸ್ಟಾರ್ಟ್ ಮಾತ್ರ ಇರುತ್ತೆ. ನಿಜವಾಗ್ಲೂ ರೈಡ್ ಕ್ವಾಲಿಟಿ ಸಖತ್ತಾಗಿದೆ. ಸೀಟ್ ಮಾತ್ರ ಏನು ಗುರು, ಸಖತ್ ಕಂಫರ್ಟು, ಕುಷನಿಂಗ್ ಮಾತ್ರ ಕ್ರೇಜಿಯಾಗಿ ಮಾಡಿದ್ದಾರೆ. ಸಸ್ಪೆನ್ಷನ್ನು ಕೂಡ ಓಕೆ, ತುಂಬ ಚೆನ್ನಾಗಿದೆ. ಈ ಗಾಡಿನಲ್ಲೆಲ್ಲ ನೀವೇನು ತುಂಬ ಏನು ಹೈ ಲೆವೆಲ್ ಸಸ್ಪೆನ್ಷನ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಈ ವೆಹಿಕಲ್ನ ಸಸ್ಪೆನ್ಷನ್ನು ಕ್ರೇಜಿಯಾಗಿದೆ. ಹಾಗೂ ಫ್ರಂಟ್ ಬ್ರೇಕ್ನ ಅಪ್ಲೈ ಮಾಡಿ ನೋಡೋಣ. ಓಕೆ, ಬ್ರೇಕಿಂಗ್ ಬೈಟು ಎಲ್ಲನೂ ಚೆನ್ನಾಗಿದೆ. ಇದರಲ್ಲಿ ಡಿಸ್ಕ್ ಬ್ರೇಕ್ ಇದ್ದರೆ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಕೊಡುತ್ತೆ, ನೀವು ಫಾಸ್ಟಾಗಿ ಹೋಗ್ಬೇಕಾದ್ರೆ. ಸೊ ನಿಮಗೆ ಅದೊಂದು ಕಾನ್ಫಿಡೆನ್ಸ್ ಕೊಡುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಇಕೋ ಮೋಡ್ ಅಂತ ಇದೆ. ಇದು ನೀವು 40 ಎಬವ್ ಪುಷ್ ಮಾಡಿದರೆ ವೆಹಿಕಲ್ನ, ಅದು ನಿಮ್ಗೆ ಆಟೋಮೆಟಿಕ್ಕಾಗಿ ಪವರ್ ಆಗಿ ಚೇಂಜ್ ಆಗುತ್ತೆ. ನಿಮ್ಗೆ ಇದರಲ್ಲಿ ಎಷ್ಟು ಕರೆಕ್ಟಾಗಿ ಕಾಣಿಸ್ತಿದೆ ಅನ್ನೋ ಗೊತ್ತಿಲ್ಲ, ನಾನು ಟ್ರೈ ಮಾಡ್ತೀನಿ ಇವಾಗ ನಿಮಗೆ ತೋರಿಸೋದಕ್ಕೆ. ನೋಡಿ ಇವಾಗ ಇಕೋ ಮೋಡಲ್ಲಿದೆ ನೋಡಿ, ಪವರ್ ಮೋಡಿಗೆ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ. ಸೊ ನೀವು 40 ಬಿಲೋ ಹೋಗ್ತಾ ಇದ್ರೆ ಇದು ಇಕೋ ಮೋಡಲ್ ಇರುತ್ತೆ. ಸೊ ಒಳ್ಳೆ ಮೈಲೇಜು ಇದು ಪ್ರೊವೈಡ್ ಅಪ್ ಮಾಡುತ್ತೆ. ಸೊ ಇಕೋ ಮೋಡಲ್ ಇದ್ರೆ ನಿಮ್ಗೆ ಒಳ್ಳೆ ಮೈಲೇಜ್ ಪ್ರೊವೈಡ್ ಮಾಡುತ್ತೆ, ಹಾಗೂ ಮಿನಿಮಲ್ ಪಿಕಪ್ ಇರುತ್ತೆ. ಬಟ್ ಪವರ್ ಮೋಡಿಗೆ ಹೋದ್ರೆ ನೀವು ನೋಡ್ಬೋದು, ಓ 40 ಎಬೋ ಆಗ್ತಿದ್ದಂಗೆ ಗಾಡಿ ಎಳಿತೆ ಗುರು, ರಾಕೆಟ್ ಥರ ಕ್ರೇಜಿ ಆಗಿದೆ. ನಿಜವಾಗ್ಲೂ ಒಳ್ಳೆ ರೈಡ್ ಕ್ವಾಲಿಟಿ, ಒಳ್ಳೆ ವೆಹಿಕಲ್ಲು.
ಸೊ ಈ ವೆಹಿಕಲ್ಸ್ ಎಲ್ಲ ಏನಪ್ಪಾ ನಮಗೆ ಸಿಟಿ ಒಳಗೆ ಓಡಿಸೋದಕ್ಕೆ ಈ ಆಕ್ಟಿವಾ ಎಲ್ಲ ಏನಿದಾವಲ್ಲ, ಆಕ್ಟಿವಾ ಆಕ್ಸೆಸ್ 125 ಇದಕ್ಕೆಲ್ಲ ಕಾಂಪಿಟೇಟರ್ಸ್ ಇದಾವಲ್ಲ, ಇದರಲ್ಲೇ 125cc ಸೆಗ್ಮೆಂಟ್ ಇದೆ ಜುಪಿಟರ್ ಅಲ್ಲಿನೇ. ಬಟ್ ಇದು ನ್ಯೂ ಮಾಡೆಲ್ 110cc ನಲ್ಲಿ ಬಿಟ್ಟಿದ್ದಾರೆ. ಸೊ ಕಡಿಮೆ cc ಮಾಡೋದ್ರಿಂದ ಏನಪ್ಪ ಪ್ಲಸ್ ಪಾಯಿಂಟ್ ಅಂದ್ರೆ ಒಂದು ಮೈಲೇಜ್ ಜಾಸ್ತಿ ಆಗುತ್ತೆ. ಅದರಲ್ಲಿ ನಿಮಗೆ ಅಪ್ ಟು 45 to 50 ಮೈಲೇಜ್ ಕ್ಲೇಮ್ ಆದ್ರೆ ಇದರಲ್ಲಿ ಕಂಪ್ನಿಯಿಂದಾನೆ 60 ಮೈಲೇಜ್ನ ಕ್ಲೇಮ್ ಮಾಡ್ತಾರೆ. ಸೊ ವಿಚ್ ಇಸ್ ಅನ್ ಎಕ್ಸಲೆಂಟ್ ಥಿಂಗ್. ಈ ಥರ ವೆಹಿಕಲ್ಗಳು ನಮ್ಮ ಇಂಡಿಯನ್ ರೋಡ್ಸ್ಗೆ ನಿಜವಾಗ್ಲೂ ನೆಸೆಸಿಟಿ ಇದೆ. ಯಾಕಂದರೆ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ವೆಹಿಕಲ್ಸ್ಗಳನ್ನೆಲ್ಲ. ಹ್ಯಾಂಡಲ್ ಸ್ಟೆಬಿಲಿಟಿ ನೋಡ್ತಿರ್ಬೋದು, ಅದನ್ನು ಕೂಡ ಸಾಕತ್ತಾಗಿದೆ. ಹ್ಯಾಂಡಲ್ ಸ್ಟೆಬಿಲಿಟಿ ಆಗಿರ್ಬೋದು, ರೋಡ್ ಗ್ರಿಪ್ ಆಗಿರ್ಬೋದು, ಬ್ರೇಕಿಂಗ್ ಬೈಟ್ ಮಾತ್ರ ನಂಗೆ ಸಾಕತ್ತಿದೆ. ಬ್ರೇಕಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನನಗೆ ಬ್ರೇಕಿಂಗ್ ತುಂಬ ಇಷ್ಟ ಇದೆ. TVS ಅವರು ತುಂಬಾ ಇಂಪ್ರೂವೈಸ್ ಮಾಡಿದ್ದಾರೆ ಬ್ರೇಕಿಂಗ್ ವೈಸು. ಅವು ಹಿಂದ್ಗಡೆ ಕೂರೋರ್ಗು ಸಿಕ್ಕಾಪಟ್ಟೆ ದೊಡ್ಡ ಸೀಟನ್ನ ಪ್ರೊವೈಡ್ ಮಾಡಿದ್ದಾರೆ. ನೀವು ಆರಾಮಾಗಿ ಕುತ್ಕೊಂಡು ಆರಾಮಾಗಿ ರೈಡ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ಸಾಕಷ್ಟು ಲೆಗ್ ರೂಮ್ ಇದೆ ನಿಮಗೆ. ಇಲ್ಲಿ ಸೆಂಟ್ರಲ್ಲಿ ನೀವು ಏನು ಬೇಕಾದರೂ ಲಗೇಜ್ನ ಇಟ್ಕೊಂಡು ಕ್ಯಾರಿ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ, ಕಂಫರ್ಟೇಬಲ್ ವೈಸು ಎಲ್ಲನೂ ಕೂಡ ಎಕ್ಸಲೆಂಟು. ಸೊ ಫ್ರಂಟ್ ಬ್ರೇಕಿಂಗ್ ಬೈಟು ಸ್ವಲ್ಪ ಪ್ರೋಗ್ರೆಸಿವ್ ಬೈಟಿಂಗ್ ಇದೆ, ಸಡನ್ ಬೈಟ್ ಏನಿಲ್ಲ. ಬಟ್ ಬ್ಯಾಕ್ ಬ್ರೇಕ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಿಮ್ಗೆ ಇದರಲ್ಲಿ ವಾಯ್ಸ್ ಅಸಿಸ್ಟ್ ಕಂಟ್ರೋಲ್ ಸಿಗುತ್ತೆ, ಏನೇನೋ ತುಂಬ ಫೀಚರ್ ಲೋಡೆಡ್ ಇದೆಪ್ಪ, ಸಖತ್ ಫೀಚರ್ಸ್ ಇದೆ ಇದರಲ್ಲೆಲ್ಲ. ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದರೆ ಸುಭಾ TVS ರಾಣೆಬೆನ್ನೂರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾವು ಅವರ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸುಭಾ TVS ಹಾವೇರಿಯಲ್ಲಿದೆ. ನಮಗೆ ಈ ವೆಹಿಕಲ್ನ ಪ್ರೊವೈಡ್ ಮಾಡಿರೋರು ರಾಣೆಬೆನ್ನೂರಿನ ಸುಭಾ TVS ಅವರು. ಅವರ ಕಂಪ್ಲೀಟ್ ಶೋರೂಮ್ ಡೀಟೇಲ್ಸ್ ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಹಾಗೂ ಸ್ಕ್ರೀನಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀವಿ. ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಳಿಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಡೀಲರ್ಸ್ಗಳಲ್ಲಿ ಏನು ಬೇಕಿತ್ತು ನಿಮ್ಮ ಡೌಟ್ಸ್ ಇದ್ದರೆ ಕೇಳ್ಕೊಳ್ಳಿ, ಎಲ್ಲನೂ ಕ್ಲಿಯರ್ ಮಾಡಿಕೊಡ್ತಾರೆ. ಇಲ್ಲಿ ಸರ್ವಿಸ್ ಆಗಿರ್ಬೋದು, ಸರ್ವಿಸ್ ರೆಸ್ಪಾನ್ಸ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಸೊ ಕಸ್ಟಮರ್ ಫೀಡ್ಬ್ಯಾಕು ಅಲ್ಟಿಮೇಟ್ ಆಗಿದೆ ಈ ಶೋರೂಮಲ್ಲಿ. ನೀವು ಈ ಶೋರೂಮಲ್ಲಿ ಬಂದರೆ, ಮೋಟೋ ಬ್ರದರ್ಸ್ ಸಬ್ಸ್ಕ್ರೈಬರ್ಸ್ ಆಗಿ ನೀವು ಬಂದರೆ ನಿಮಗೆ ಒಳ್ಳೆ ಆಫರ್ಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಡಿಸ್ಕೌಂಟ್ ಅಂತೂ ಇದ್ದೇ ಇರುತ್ತೆ. ನಾನು ಇಷ್ಟು ಅಷ್ಟು ಅಂತ ಹೇಳಲ್ಲ, ಮಿನಿಮಮ್ ಡಿಸ್ಕೌಂಟ್ ಇಷ್ಟು ಅನ್ನೋದು ಇರುತ್ತೆ. ಸೊ ಬನ್ನಿ, ನೀವು ವಿಸಿಟ್ ಮಾಡಿ. ಮೋಟೋ ಬ್ರದರ್ಸ್ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದರೆ ಒಂದು ಸ್ಟ್ಯಾಂಡರ್ಡ್ ಆಫರ್ನ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಪರ್ಫಾರ್ಮೆನ್ಸ್ ವೈಸು ಎಲ್ಲನೂ ನಂಗೆ ತುಂಬಾ ಇಷ್ಟ ಆಯಿತು. ಇನ್ನು ಇದ್ರ ಮೈಲೇಜ್ ಬಗ್ಗೆ ಮಾತಾಡೋದಾದರೆ 60 ಮೆನ್ಷನ್ ಮಾಡ್ತಾರೆ. ಬಟ್ ನೀವು ಹೇಗೆ ನಿಮ್ಮ ರೈಡಿಂಗ್ ಇದೆ ಅದ್ರ ಮೇಲೆ ನಿಮಗೆ ಮೈಲೇಜ್ ಡಿಪೆಂಡ್ ಆಗುತ್ತೆ. ತುಂಬ ಅಗ್ರೆಸಿವ್ ರೈಡರ್ಸ್ ಆಗಿದ್ದರೆ ನಿಮಗೆ ಮೈಲೇಜ್ ಒಂದು 45 to 50ವರೆಗೂ ಕ್ಲೇಮ್ ಮಾಡ್ಬೋದು. ಇಲ್ಲಪ್ಪ ನಾನು ಎಕಾನಮಿ ಮೋಡಲ್ಲಿ ರೈಡ್ ಮಾಡ್ತೀನಿ ಅಂದರೆ ನೀವು ಆರಾಮಾಗಿ ಅಪ್ ಟು 55 to 60 ಮೈಲೇಜ್ನ ನೀವು ಈಸಿಯಾಗಿ ಕ್ಲೈಮ್ ಮಾಡ್ಕೊಬೋದು. ಸೊ TVS ಅಲ್ಲೇ ಒನ್ ಆಫ್ ದ ಬೆಸ್ಟ್ ಸ್ಕೂಟರ್ ಇದು. ಇವಾಗ ಎಟ್ ಪ್ರೆಸೆಂಟ್ ಈ ವೆಹಿಕಲ್ ತುಂಬಾ ಟಾಪ್ ಸೆಲ್ಲಿಂಗ್ ವೆಹಿಕಲ್ ಆಗಿರುತ್ತೆ. ನೀವೇನಾದ್ರು ಒಂದು ಒಳ್ಳೆ ಸ್ಕೂಟರ್ನ ನೋಡ್ತಾ ಇದ್ರೆ TVS ಜುಪಿಟರ್ಗೆ ಹೋಗ್ಬೋದು. ಇವಾಗ ಮಾರ್ಕೆಟಲ್ಲೇ ಈ ವೆಹಿಕಲ್ ಸಿಗೋವಂಥ ಫೀಚರ್ಸ್ಗಳಾಗಿರ್ಬೋದು, ಮೈಲೇಜ್ ಆಗಿರ್ಬೋದು, ಇದು ಬೇರೆ ಯಾವುದೇ ಬ್ರ್ಯಾಂಡ್ನ ವೆಹಿಕಲ್ಸ್ಗಳಲ್ಲಿ ಪ್ರೊವೈಡ್ ಮಾಡಿಲ್ಲ. ಸೊ ವಿಚ್ ಇಸ್ ಅನ್ ಎಕ್ಸಲೆಂಟ್ ಥಿಂಗ್. ಸೊ ವೆಲ್ ಡನ್ TVS. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ.